Hi friends, good morning. Welcome back to our YouTube channel. ಈಗ ಟೈಮ್ 5:30 5 o'clock ಆಗೈತಿ. ಇವತ್ತು ಅವಿ ಏನು ಮಾಡಿದೆ ಗೊತ್ತಾ, ಟಿ ವಿ ಕೇಬಲೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ನಾವು ಎಕ್ಸಸೈಸ್ ಯೂಟ್ಯೂಬಲ್ಲಿ ನೋಡಿ ಮಾಡ್ತಾಯಿದ್ವಿ ಕೆಲವೊಂದು. ಸೋನು 10th ಅಲ್ವಾ, ಅವಳು ಟಿ ವಿ ನೋಡ್ಬಿಡ್ತಾಳೆ, ನಾವು ಬೇರೆ ಸಂಜೆ ಹೊತ್ತಿರೋಲ್ಲ ಅಂದ್ಬಿಟ್ಟು ಕೇಬಲೆಲ್ಲ ತೆಗೆದಾಕಿದ್ದಾರೆ. ಅದಕ್ಕೆ ಬಿಕಾಸ್ ಅವಳು ಎಕ್ಸಾಮ್ ಇರೋ ಕಾರಣ ಈಗ ಟಿ ವಿ ಹಾಕೋದೇ ಬೇಡ ಅಂದ್ಬಿಟ್ಟು ವಾಕಿಂಗ್ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ರೆಡಿ ಆಗಿದ್ದೀವಿ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಂಡ್ ಆಗೋವರೆಗೂ ನೋಡಿ. ಈಗ ವಾಕಿಂಗ್ ಹೋಗ್ತಾಯಿದ್ದೀವಿ. ಎಲ್ಲೂ ಕತ್ಲೆ ಫ್ಲೈಟ್ ಅಂತ ನೋಡ್ತೀನಪ್ಪ, ನಮಗೆ ಗುಣ ಬಂದ್ಬಿಡಪ್ಪ. ಯಾವತ್ತು ಹಾಂ ಬೇಕು ಅಂತ ಕರ ಆಫ್ಟರ್ ಲಾಂಗ್ ಟೈಮ್ ವಾಕಿಂಗು ಜಾಗಿಂಗು ಮಾಡ್ತಾ ಇರೋದು. ಯಾವಾಗ ಗೊತ್ತಾ ನಾವು ಮಾಡಿದ್ದು? ಹಾಂ, ಮನೆ ಅಲ್ಲ, ನಾವು ವೆಯ್ಟ್ ಲಾಸ್ ಜರ್ನಿಗೆ ಜಾಯ್ನ್ ಆದಾಗ, ವೆಯ್ಟ್ ಲಾಸ್ ಅಂದರೆ ಶೇಕ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಫುಲ್ಲು ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂತ ಅವ್ರೇನು ಹೇಳ್ತಿರ್ಲಿಲ್ಲ ಕೋಚಸ್ಸು ಮಾಡಿ ಅಂತ. ಬಟ್ ಆದರೂ ಒಂಥರ ಶೇಕು ಎನರ್ಜಿ ಕೊಡೋದಲ್ಲ, ಹೋಗೋಣ ಮಾಡೋಣ ಅಂತ. ಒಂದು 4 to 5 years ಆಗಿಲ್ವಡುಮ ಆಗಿದೆ. ಅಂದರೆ ಚಳಿ ಇಲ್ಲ, ಇನ್ನೊಂದು 2-3 ಬಿಫೋರ್ ಬಂದಿದ್ದಿದ್ರೆ ಚಳಿ ಆಗ್ತಿತ್ತು. ಈಗ ನಿಮಗೊಂದು ತೋರಿಸ್ತೀನಿ, ಹಂಗೆ ನೋಡಿ. ಅಯ್ಯೋ, ಇವರೊಂಥರ ಹಂಗೆ ನೋಡಿ ಫ್ರೆಂಡ್ಸ್, ಡ್ಯಾನ್ಸ್ ಮಾಡ್ತಾರೆ. ತುಂಬ ಕೊಡ್ಕೊಂಡು ಬೆಳಗ್ಗೆ ಬಾಯ್ ಆಯಿತು. ಜೇನುತುಪ್ಪ ತಗೋ. ವಾಕಿಂಗ್ ಬಂದು ಅವರೆಕಾಯಿ ಎಲ್ಲ ತೊಗೊಂಡೋಗ್ತಾ ಇದ್ದೀವಿ. ಓಕೆ, ಮನೆಗೆ ಬಂದ್ವಿ. ಈಗ ಟೈಮ್ 7 o'clock ಆಗೋಗಿದೆ. 1 hour ವಾಕಿಂಗ್ ಆಯಿತು. ಈಗ ಒಂದು ½ an hour ಟಿಫನ್ ಮಾಡಬೇಕು. ಬಾಕ್ಸ್ಗೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಆಗೋಗಿದೆ. ಪುಳಿಯೋಗರೆ ಮಾಡಿ ಸಿಗ್ತೀನಿ.
ಆ್ಯಕ್ಚುಲಿ ವಾಕಿಂಗು ಅಂದರೆ ಎಕ್ಸಸೈಸ್ ಎದ್ದಿದ ತಕ್ಷಣ ಒಂದು 1/2 ಲೀಟರ್ ನೀರು ಕಂಪ್ಲೀಟ್ ಮಾಡ್ತಿದ್ದೆ. ಇವತ್ತು ವಾಕಿಂಗ್ ಹೋಗಿದ್ದಕ್ಕೆ ನೀರೇ ಕುಡಿಯೋಕ್ಕಾಗಲಿಲ್ಲ. ಒಂಚೂರು ಕುಡಿದ್ಬಿಟ್ಟು ಹೊರಟೋದೆ, ಟೈಮ್ ಆಗೋಗುತ್ತೆ ಅಂತ. ಬರೋಷ್ಟರಲ್ಲೂ ಲೇಟ್ ಆಯಿತು, ಮಕ್ಳಿಗೆ ಬಾಕ್ಸ್ ಎಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಅದಕ್ಕೆ ಇವಾಗ ಕುತ್ಕೊಂಡು ನೀರು ಕುಡಿತಾ ಇದ್ದೀನಿ. ಇವಾಗ ಸಮ್ಮರ್ ಆಗಿರೋ ಕಾರಣ ಜಾಸ್ತಿ ನೀರು ಕುಡಿಬೇಕು. ನಿಮ್ಮ ವೆಯ್ಟ್ ಎಷ್ಟಿರುತ್ತೆ ಆ ವೆಯ್ಟಿಗೆ ತಕ್ಕನಾಗಿ ನೀರು ಕುಡಿಬೇಕು. ನನ್ನ ವೆಯ್ಟ್ ಇರೋದು 50 kg. 50 kgಗೆ 2.5 ಲೀಟ್ರ್ ಸಾಕು. ಬಟ್ ನಾನು ಈಗ ನೀರು ಜಾಸ್ತಿ ಕೇಳುತ್ತೆ ಬಾಡಿ. ನಾನೊಂದು 1/2 ಲೀಟ್ರು ನೀರು ಎಕ್ಸ್ಟ್ರಾ ಕುಡಿತೀನಿ. ಬಾಡಿ ಯಾವಾಗಲೂ ಅಷ್ಟೇ ಹೈಡ್ರೇಟಲ್ಲಿ ಇಟ್ಕೋಬೇಕು. ಆದಷ್ಟು ನೀರೇ ತುಂಬ ಬೇರೆ ಎಲ್ಲ ಕುಡಿಯೋಕೆ ಹೋದರೆ ಕ್ಯಾಲೋರಿ ಅಂತ ಹೇಳ್ತೀವಿ. ನೀರಾದರೆ ಕುಡಿಬೋದು. ಈಗ ಜಾಸ್ತಿ ರಾಗಿ ಅಂಬಲಿ ನೀರು, ಫ್ರೆಶ್ಶು, ಏನಾದ್ರು ಹೊರಗಡೆ ಹೋದರೆ ಎಳ್ನೀರು, ಆ ಎಳ್ನೀರು ಬಿಸಿಲಿಗೆ ಇಟ್ಟಿರ್ತಾರೆ, ಫುಲ್ಲು ಬಿಸಿ ಬಿಸಿ ಇರುತ್ತೆ. ಹಾಗಾಗಿ ಬೆಸ್ಟು ನೀರೇ, ಮಜ್ಜಿಗೆ ಈ ಥರ. ಈಗ ನೀರು ಕಂಪ್ಲೀಟ್ ಆದಮೇಲೆ 2 ಗ್ಲಾಸ್ ನೀರು, ಇದು ಆ್ಯಕ್ಚುಲಿ 250 ml ವಾಟರು ಗ್ಲಾಸ್, ಇದು ಮಗ್ಗು. 2 ಗ್ಲಾಸ್ ನೀರು ಕಂಪ್ಲೀಟ್ ಆಗಿದ ತಕ್ಷಣ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸಿಗ್ತೀನಿ ಮತ್ತೆ. ಓಕೆ, ಫ್ರೆಶ್ ಅಪ್ ಆಯ್ತು. ಈಗ ಶೇಕ್ ಕುಡಿಬೇಕು. ಅದಕ್ಕೆ ಮುಂಚೆ ದೇವರಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಶೇಕ್ ಮಾಡ್ಕೊತೀನಿ. ಅದಾದಮೇಲೆ ಅವರೆಕಾಯಿ ಬಿಡಿಸ್ಬೇಕು. ಫ್ರೆಂಡ್ಸ್, ಈಗ ಅವರೆಕಾಯಿನ ಬಿಡಿಸಿದ್ದೆ ಬೆಳಗ್ಗೆ, ಚೂರು ನೆನೆಸಿದ್ದೆ. ಇಲ್ಲ, ಇವರು ಬಿಡಿಸಿದ್ರು ಜೊತೆಗೆ. ಹೇಳ್ತಾ ಇದ್ದೀನಲ್ಲ, ನೋಟಿಸ್ ಮಾಡಬೇಕಂತೆ, ಮಾಡ್ತಾ ಇದ್ದೀನಲ್ಲ. ಈಗ ಇದ್ಕಿದ ಬೇಳೆ ಸಾಂಬಾರು ಬೇಕಂತೆ ಇವರಿಗೆ. ಹಲೋ, ಇದ್ಕಿದ ಬೇಳೆಲಿ ವಡೆ ಮಾಡ್ತಾರೆ, ಮಸಾಲೆ ವಡೆ, ಅದನ್ನು ಮಾಡು. ಸಾಂಬಾರು ಎಲ್ಲರೂ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಏನೇನೋ ಕೇಳ್ತಾರೆ, ನಮಗೆ ಮಾಡೋಕ್ಕೆ ಬರದೇ ಇರೋದನ್ನೆಲ್ಲ ಕೇಳ್ತಾರೆ. ಕಡಲೆಬೇಳೆಲೆ ವಡೆ ಮಾಡೋದು ಗೊತ್ತು, ಮೊನ್ನೆ ಮಾಡಿದ್ದೆ ಮಸಾಲೆ ವಡೆ. ಅದನ್ನ ಇದನ್ನು ಅಷ್ಟೇ, ಕಡಲೆಬೇಳೆ ಹಾಕೋ ಜಾಗಕ್ಕೆ ಇದ್ಕಿದ ಬೇಳೆ ಹಾಕೋದಷ್ಟೇ. ಇದನ್ನು ರುಬ್ಬೋದತ್ತ? ಹಾಂ, ಅಷ್ಟೇ. ಲೈಟಾಗಿ ರುಬ್ಬೇಕು, ಜಾಸ್ತಿ ರುಬ್ಬಿದ್ರೆ ಪೇಸ್ಟ್ ಆಗೋದಿದೆ ಇದು. ಓಕೆ, ಏನೋ ಒಂದು ಮಾಡೋಣ. ನಾಳೆ ಇವ್ರಿಗೋಸ್ಕರ ಇದ್ಕಿದ ಬೇಳೆ ಸಾಂಬಾರು, ನನ್ನ ಮಗನಿಗೋಸ್ಕರ ಪೂರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಟಿಫನ್ ಬಾಕ್ಸ್ಗೆ ಇವಾಗಲೇ ರೆಡಿ ಮಾಡ್ಕೋಬೇಕು. ಹೆಂಗಿದೆ ನೋಡಿ, ಇದ್ಕಿ ಕೈಯೆಲ್ಲ ನೋವು ಬಂದುಬಿಟ್ಟಿದ್ದೆ. ಅದಕ್ಕೆ ಈ ಸರ್ಕಸೇ ಬೇಡ, ನಾನು ಹೇಳಿದೆ 70 ರೂಪಾಯಿನೋ 80 ರೂಪಾಯಿನೋ ಇದ್ಕಿದ ಬೇಳೆದು ಪ್ಯಾಕೆಟ್ ಬಂದುಬಿಡೋದು. ತಂದ ಹಾಕ್ತಾ ಈಸಿ ಕೆಲಸ ಅಲ್ವಾ ಫ್ರೆಂಡ್ಸ್? ಏನೋ ಹೋದ ತಿಂಗಳು ತಂದಿರ್ತಾರೆ, ಈ ತಿಂಗಳು ಹೋದ ತಿಂಗಳು ಎಂಡಲ್ಲಿ ಬಿಡಿಸಿ ಇಟ್ಕಿರ್ತಾರೆ, ಕವರ್ಗೆ ಹಾಕಿರ್ತಾರೆ. ಇವಾಗ ತಂದು ಸಾಂಬಾರು ಮಾಡಿಬಿಟ್ಟು ತಿನ್ಬಿಡು. ಇದು ನೋಡಿ ಎಷ್ಟು ಫ್ರೆಶ್ ಆಯ್ತು. ಇವಾಗಲೇ ಬಿಡಿಸಿ ಇವಾಗ ಮಾಡಿದ್ರೆ ಹೆಂಗೆ ಗಮಾನ್ ಅಂತ ಇರುತ್ತೆ ಸಾಂಬಾರು. ಮತ್ತು ಇನ್ನೊಂದು ಹೇಳಿದ್ರು ಇವರು, ನಂಗೆ ಗೊತ್ತಿಲ್ಲದೆ ಇರೋ ವಿಷಯ, ನಾನು ನೋಡಿದ್ದೀನಿ ರೋಡ್ಗಳಲ್ಲಿ. ಏನೋ ಇದನ್ನು ಇಟ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ರೋಡ್ಗೆ ಹಾಕ್ಬಿಟ್ರೆ ಟೇಸ್ಟ್ ಬರುತ್ತಂತೆ. ಇದ್ಕಿದ ಸಿಪ್ಪೆನ ರೋಡ್ಗೆ ಹಾಕೋದಕ್ಕೂ ಮತ್ತು ಸಾಂಬಾರು ಟೇಸ್ಟ್ ಬರೋದಕ್ಕೂ ಏನು ಸಂಬಂಧ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. 90 ಕಿಡ್ಸ್ಗೆ ಮಾತ್ರ ಗೊತ್ತಿರುತ್ತೆ. ನಾನು 90 ಕಿಡ್ಸೇ, ಬಟ್ ಯಾಕೆ ಅಲ್ಲಿಗೂ 90 ಆಗೋಬೇಕಾದ್ರೆ ಹೆಂಗೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಫ್ರೆಂಡ್ಸ್? ನಿಮಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ನನಗೆ ಅದನ್ನು ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡಿ. ಮತ್ತೆ ಸಿಗ್ತೀನಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.